ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಪವಿತ್ರ ಕ್ಷೇತ್ರವಾದ ಒಂದು ದೇವಸ್ಥಾನದ ಕುರಿತಾಗಿ ಮಾತಾಡ್ತಿದ್ದೀವಿ. ಇದು ಆಲಯ, ಅದುವೇ ಮಂತ್ರಾಲಯ. ಮಂತ್ರಾಲಯದ ಬಗ್ಗೆ ಮಾತಾಡ್ತಿದ್ದೀವಿ. ಎಲ್ಲರಿಗೂ ನಿಮಗೆ ಮಂತ್ರಾಲಯದ ಬಗ್ಗೆ ತಿಳಿದಿದೆ. ಇನ್ನು ತಿಳಿದಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ತಿಳಿಸ್ತಾ ಇದ್ದೀವಿ. ಮಂತ್ರಾಲಯ ಬಗ್ಗೆ ಏನಕ್ಕೆ ಇಷ್ಟು ಜನ, ಅಷ್ಟೊಂದು ಜನ ಆ ರೀತಿ ವಿಸಿಟ್ ಮಾಡ್ತಾರೆ, ಸಾಲು ಸಾಲುಗಳಲ್ಲಿ ನಿಂತು ಒಮ್ಮೆ ಆದರೂ ಮಂತ್ರಾಲಯಕ್ಕೆ ಹೋಗಲೇಬೇಕು. ನಾವು ಅಂದ್ಕೊಂಡ್ರೆ ಆಗಲ್ಲ, ದೇವರೇ ನಮ್ಮನ್ನು ಅಲ್ಲಿ ಕರೆಸ್ಕೋಬೇಕು ಅನ್ನೋ ಒಂದು ಹೇಳ್ತಾರೆ. ಅಷ್ಟು ಈಸಿಯಾಗಿ ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗಲ್ಲ. ಒಂದು ಋಣವಿದ್ದರೆ ಮಾತ್ರ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಅಂತ ಜನ ಜಾಸ್ತಿ ಹೇಳ್ತಾರೆ. ಯಾಕೆ ಈ ರೀತಿ ಹೇಳ್ತಾರೆ, ಏನು ಇದ್ರೆ ಹಿನ್ನೆಲೆ, ಮಂತ್ರಾಲಯದಲ್ಲಿ ಏನಷ್ಟು ಶಕ್ತಿ ಅಡಗಿದೆ? ಇದಕ್ಕೆಲ್ಲ ನಾವು ಇವತ್ತು ಇದರ ಬಗ್ಗೆ ಏನು ಅಂತ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ಮಂತ್ರಾಲಯವು ಎಲ್ಲಿದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದ ಸ್ವಲ್ಪ ಕರ್ನಾಟಕದಿಂದ ಹೋಗಬೇಕು ಅಂದರೆ ನೀವು ರಾತ್ರಿ ಹೊತ್ತು ಬಿಟ್ಟರೆ ಬೆಳಗ್ಗೆ ತಲುಪ್ತೀರಾ. ಸ್ವಲ್ಪ ಜರ್ನಿ ಅವರ್ಸ್ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ನೀವು ಬಸ್ ಯಾವ ರೀತಿ ಹೋಗ್ಬೋದು, ಬಸ್ನಲ್ಲಿ ಹೋಗ್ಬೋದು, ಟ್ರೈನ್ನಲ್ಲಿ ಹೋಗ್ಬೋದು. ನೀವು ಆಂಧ್ರ ಪ್ರದೇಶಕ್ಕೆ ತಲುಪಬೇಕಾಗತ್ತೆ. ಆಂಧ್ರ ಪ್ರದೇಶನಲ್ಲಿ ಕರ್ನೂಲ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಮಂತ್ರಾಲಯವು ಇದೆ. ಇಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಮಂತ್ರಾಲಯ ಇದೆ. ಇದೊಂದು ಊರು, ತಾಲೂಕು ಏನಿದೆ ಆಂಧ್ರ ಪ್ರದೇಶ ಜಿಲ್ಲೆಯಲ್ಲಿ, ಇದೊಂದು ತಾಲೂಕಿನಲ್ಲಿ ಕರ್ನೂಲಲ್ಲಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿರವ ಇರ್ತಾರೆ. ಎಲ್ಲಿ? ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ತುಂಬ ಹೆಸರು ಪಡ್ಕೊಂಡಿರುವಂಥದ್ದು. ಮಂತ್ರಾಲಯದಲ್ಲಿ ಯಾವ ದೇವಿ ಅಥವಾ ದೇವರು ಇರ್ತಾರೆ ಅಂದರೆ ಅಲ್ಲಿ ಜಾಸ್ತಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆ ಮಾಡುವಂಥದ್ದು ಮಂತ್ರಾಲಯದಲ್ಲಿ. ಇದಿರೋದು ತುಂಗಾಭದ್ರಾ ನದಿಯ ದಂಡೆಯಲ್ಲಿದೆ. ಇಲ್ಲಿ ತುಂಗಾಭದ್ರಾ ತುಂಬ ಹೆಸರುವಾಸಿ. ಹಾಡುಗಳಲ್ಲೂ ಅವರು ನೋಡಿದಾಗ ತುಂಗಾ ನದಿಯಲ್ಲಿ ಇರುವಂತಹಂಥದ್ದೆಲ್ಲ ಬರೆದಿರ್ತಾರೆ. ಇನ್ನು ಇದರ ಹಿನ್ನೆಲೆ ಅಂತ ಹೋದರೆ, ಇದಕ್ಕೆ ಮೊದಲು ಮಂಚಾಲೆ ಅಂತ ಒಂದು ಹೆಸರಿತ್ತು. ಇದನ್ನು ಮಂಚಾಲೆ ಅಂತ ಕರೀತಿದ್ರು. ಇಲ್ಲಿ ಆದಿದೇವತೆ ಯಾರು? ಮಂಚಲಾಂಬಿಕೆ ಅಥವಾ ಮಂತ್ರಾಲಯಾಂಬಿಕೆ ಅನ್ನೋದೆಲ್ಲ ಇತ್ತು ಮಂಚಾಲೆ ಒಂದರಲ್ಲಿ. ಆದ್ದರಿಂದ ಇದಕ್ಕೆ ಮಂತ್ರಾಲಯ ಅಂತ ಹೆಸರು ಬಂದಿರ್ಬೋದು ಅಂತ ಹೇಳ್ತಾರೆ. ಈ ಪ್ರದೇಶ ಅಷ್ಟೇ ಅಲ್ಲ, ಹಿಂದೆ ಹಿರಣ್ಯಕಶಿಪು ಏನಿತ್ತು ಅವರ ರಾಜ್ಯವಾಗಿತ್ತು ಸಹ ಇಲ್ಲಿ. ಇಲ್ಲಿರುವ ಭವಾನಿ ದೇವರು ಅಥವಾ ಮಂಚಲಾಂಬಿಕೆ ದೇವರು ಅಂತ ಆ ಮಂಚಾಲೆ ಊರಿಗೆ ಒಂದಿತ್ತು. ಅವರ ಕುಲದೇವತೆ ಯಾವುದು? ಪ್ರಹ್ಲಾದ ಏನಿದ್ರು ಹಿರಣ್ಯಕಶಿಪು, ಅಲ್ಲಿ ಅವರ ಕುಲದೇವತೆನೂ ಇಲ್ಲಿ ಆಗಿದ್ರು ಅಂತಲೂ ಹೇಳ್ತಾರೆ. ಯಾರು? ಮಂಚಲಾಂಬಿಕೆ. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಅಶ್ವಮೇಧ ಮಾಡುವಾಗ ಅಥವಾ ಈ ಸಮಯದಲ್ಲಿ ಅರ್ಜುನ ಏನಿದ್ರು ಯುದ್ಧ ನಡೀತಿತ್ತು ಅಂತಲೂ ಹೇಳ್ತಾ ಇದ್ದಾರೆ ಈ ಜಾಗದಲ್ಲಿ, ಆಗ ದ್ವಾಪರ ಯುಗದಲ್ಲಿ ಅಂತ. ಈ ಥರ ಎಲ್ಲ ಈ ಒಂದು ಹಿಸ್ಟ್ರಿ ಇದೆ. ಈ ಥರ ಎಲ್ಲ ಪೌರಾಣಿಕವೆಲ್ಲ ನೋಡೋದಕ್ಕೆ ಹೋದರೆ ಈ ಥರ ಎಲ್ಲ ಹಿಸ್ಟ್ರಿ ಇರುತ್ತೆ. ಈ ಥರ ಎಲ್ಲ ಈ ಜಾಗಕ್ಕೆ ವೈಶಿಷ್ಟ್ಯತೆ ಇದೆ. ಇನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ಬೃಂದಾವನ ಸಹ ಇದೆ. ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ತುಂಗಭದ್ರೆ ನದಿಯಲ್ಲಿ ಮಿಂದು ರಾಯರ ಸೇವೆ ಮಾಡೋದಕ್ಕಂತ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಇದು ಇನ್ನು ಈ ಜಾಗದ ವಿಶೇಷತೆ ನೋಡಿದ್ರೆ 1792ರಲ್ಲಿ ಇಲ್ಲಿ ಜಾಸ್ತಿ ರಾಜರು ಆಳ್ತಾ ಇದ್ರು, ಯುದ್ಧ ಎಲ್ಲ ನಡೀತಿತ್ತು. ಈ ಥರ ಎಲ್ಲ ತುಂಬ ಈ ಜಾಗಕ್ಕೆ ವೈಶಿಷ್ಟ್ಯತೆ ಇದೆ. ಆಮೇಲೆ ಇಲ್ಲಿ ಮಂತ್ರಾಲಯ ಇಲ್ಲಿ ಸ್ಥಾಪಿಸಲ್ಪಡುತ್ತೆ. ತುಂಬ ಜನ ಬರೋದಂತೂ ಸತ್ಯ. ನೀವೇ ನೋಡಿರ್ತೀರ, ಎಲ್ಲೇ ನೋಡಿದ್ರು, ಯಾರೇ ಇಲ್ಲಿಗೆ ಬಂದರೂ ಅಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ರೆ ಆ ಕಾರಣದಿಂದ ಇಲ್ಲಿ ಜನ ಜಾಸ್ತಿ ಬರ್ತಾರೆ. ನೀವು ಬಸ್ ಮೂಲಕ, ಟ್ರೈನ್ ಮೂಲಕ ಇಲ್ಲಿ ನೀವು ಬರ್ಬೋದು. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಡೆಯುತ್ತೆ ಅನ್ನೋದು ಇಲ್ಲಿ ಜಾಸ್ತಿ ಒಂದು ಇದು ಜನ ಎಲ್ಲ ಹೇಳಿರೋ ಮಾತು. ಹಾಗಾಗಿ ಜಾಸ್ತಿ ಜನಗಳು ಬಂದು ಹೋಗೋದು ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ಇನ್ನು ಉಳ್ಕೊಳ್ಳೋಕೆ ಅಂತಿದ್ರೆ ಅಲ್ಲೂ ತುಂಬ ವ್ಯವಸ್ಥೆ ಇದೆ. ಹತ್ತಿರದಲ್ಲಿ ತುಂಬ ಸ್ಥಳಗಳಿದೆ ಉಳ್ಕೊಳ್ಳೋದಕ್ಕೆ. ಹಾಗಾಗಿ ಅದೇನು ಇಲ್ಲಿ ತೊಂದರೆ ಆಗಲ್ಲ. ಇದೆಲ್ಲ ಕಾರಣದಿಂದ ಮಂತ್ರಾಲಯ ತುಂಬ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಇದಿರುತ್ತೆ. ಹಾಗಾಗಿ ನಾವು ವಿಸಿಟ್ ಮಾಡೋದಕ್ಕೆ ಏನು ಅಷ್ಟು ತೊಂದರೆ ಆಗಲ್ಲ. ಟ್ರೈನ್ ಫೆಸಿಲಿಟಿ, ಬಸ್ ಫೆಸಿಲಿಟಿ ಎಲ್ಲ ಇದೆ. ಇನ್ನು ಅಲ್ಲಿ ಹತ್ತಿರದಲ್ಲಿ ಬೇರೆ ಬೇರೆ ಸ್ಥಳಗಳೆಲ್ಲ ಸಹ ಇದೆ, ಅದು ಅಷ್ಟೇ ನೀವು ವಿಸಿಟ್ ಮಾಡ್ಬೋದು.
ಇನ್ನು ಮಠದ ಆವರಣದಲ್ಲಿ ಸುಧಾರ್ಮೇಂದ್ರ ತೀರ್ಥ ಸ್ವಾಮಿಗಳು ಮತ್ತು ಸುವೃತ್ತೇಂದ್ರ ತೀರ್ಥ ಸ್ವಾಮಿಗಳು ಈ ಥರ ಎಲ್ಲ ತುಂಬ ಬೇರೆ ಬೇರೆ ಬೃಂದಾವನಗಳಲ್ಲಿದೆ. ಇನ್ನು ಅದ್ರ ಎದುರಿಗೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಎದುರಿಗೆ ಇನ್ನು ವಾಯುದೇವರ ವಿಗ್ರಹ ಸಹ ಇದೆ. ಇನ್ನು ಮಠದ ಹೊರಗಡೆ ನಾವು ಬಂದಾದಮೇಲೆ ಎಡಭಾಗದಲ್ಲಿ ಇನ್ನೂ ಮಂಚಲಾಂಬಿಕೆಯ ದೇವಸ್ಥಾನ ಇದೆ. ಸೊ ಈ ಥರ ಬೇರೆ ಬೇರೆ ಬೃಂದಾವನಗಳು ಅಥವಾ ದೇವಸ್ಥಾನಗಳು ಅಕ್ಕಪಕ್ಕ ಎಲ್ಲ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಅದೆಲ್ಲನೂ ಸಹ ನಾವು ಒಮ್ಮೆ ಭೇಟಿ ನೀಡಬಹುದು. ಇಲ್ಲಿಗೆ ತುಂಬ ಭಕ್ತಾದಿಗಳೆಲ್ಲ ಬಂದಾಗ ತುಂಗಭದ್ರಾ ನದಿಗೆ ಜಾಸ್ತಿ ಹೋಗಿ ಅವ್ರು ಅಂದ್ಕೊಂಡಿದ್ದೆಲ್ಲ ಹೇಳಿ ಬರ್ತಾರೆ. ಸೊ ಇಲ್ಲಿ ಬಂದಾಗ ಅಲ್ಲಿ ಅಕ್ಕಪಕ್ಕ ಇರುವ ಆ ಜಾಗಗಳೆಲ್ಲ ನೀವು ನೋಡಿ ಬರ್ಬೋದು. ಇನ್ನು ಇಲ್ಲಿ ಜಾಸ್ತಿ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರರ ಸಮಾಧಿ ಸ್ಥಿತಿಯಲ್ಲಿ ಇರೋದ್ರಿಂದ ತುಂಬ ಅಲ್ಲಿ ಜಾಸ್ತಿ ಪವಾಡಗಳು ನಡೆಯುತ್ತೆ ಅಂತಲೇ ಹೇಳ್ತಾರೆ. ಜಾಸ್ತಿ ಪವಾಡಗಳೆಲ್ಲ ನಡೆದಿರೋದಕ್ಕೆ ಇಲ್ಲಿ ಜಾಸ್ತಿ ಜನಕ್ಕೆ ಅಷ್ಟು ನಂಬಿಕೆ ಇರೋದು. ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ರಾಯರು ಬಂದು ಕೈ ಹಿಡಿತಾರೆ, ಮುನ್ನಡೆಸ್ತಾರೆ ಅನ್ನೋದು ಜಾಸ್ತಿ. ಈ ಥರ ಎಲ್ಲ ಪವಾಡ ನಡೆದಿರೋದಕ್ಕೆ ಜಾಸ್ತಿ ಜನ ಇಲ್ಲಿ ಜಾಸ್ತಿ ಭಕ್ತಾದಿಗಳು ಬರೋದು. ಸೊ ಹಾಗಾಗಿ ಇದಕ್ಕೆ ಮಂತ್ರಾಲಯದಲ್ಲಿ ದೈವಿಕ ಶಕ್ತಿ ಇದೆ ಅಂತ ಹೇಳೋದು. ಗುರು ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಬಂದು ಎಲ್ಲನೂ ಪವಾಡವಾಗಿ ನಡೆಸ್ತಾರೆ ಅಂದ್ಬಿಟ್ಟು ಮಂತ್ರಾಲಯದಲ್ಲಿ ದೈವಿಕ ಶಕ್ತಿಯಿಂದಾಗಿ ಜಾಸ್ತಿ ಜನ ಇಲ್ಲಿ ಭೇಟಿ ನೀಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ನಂಬಿಕೆ ಇರುತ್ತೆ. ಎಲ್ಲ ಥರದ ರೀತಿಯಲ್ಲೂ ಜನ ಬರ್ತಾರೆ. ಸೊ ಆಂಧ್ರ ಪ್ರದೇಶದಲ್ಲಿ ಇದ್ರೂ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಜಾಸ್ತಿ ನಂಬಿದ್ದಾರೆ ಎಲ್ಲರೂ. ಅದು ಎಷ್ಟೋ ಕಡೆ ಸಾಬೀತು ಸಹ ಆಗಿದೆ. ಸೊ ಇನ್ನು ಈ ಜಾಗ ಹೇಗೆ ತಲುಪಬೇಕು ಅಂತ ನೀವು ಗೂಗಲಲ್ಲಿ ನೋಡಿದ್ರೆ ಅಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಹೆಚ್ಚು ನಿಮಗೆ ಪ್ರಸಾದ ರೂಪದಲ್ಲಿ ಇಷ್ಟು ಜಾಸ್ತಿ ಭಕ್ತಾದಿಗಳು ಬರ್ತಾರೆ. ಅದಕ್ಕೂ ಸಾಲಿನಲ್ಲಿ ಪ್ರಸಾದನೂ ತಗೊಂಡು ಅಕ್ಕಪಕ್ಕ ಜನರಿಗೆ ನೀವು ಬಂದು ಕೊಟ್ಟರೆ ಅವ್ರಿಗೂ ಒಳ್ಳೆಯದಾಗತ್ತೆ. ಸೊ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಮಂತ್ರಾಲಯಕ್ಕೆ ನೋಡಬೇಕು ಅಂತಿದ್ರೆ ನೀವು ಒಮ್ಮೆಯಾದರೂ ಇಲ್ಲಿ ಬರ್ಬೋದು. ಸೊ ಇನ್ನೂ ಹೆಚ್ಚಿನ ಬೇಕಂತಿದ್ರೆ ಬೇರೆ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲ್ಗೂ ಅಷ್ಟೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಪವಾಡನಲ್ಲಿ ನಡೆದಿದೆ ಇಲ್ಲಿ. ಸೊ ನೀವು ಏನಾದರೂ ನಿಮಗೆ ಲೈಫಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ ಈ ಸ್ಥಳಕ್ಕೆ ಒಮ್ಮೆ ಆದರೂ ಭೇಟಿ ನೀಡಿ. ಸೊ ಜಾಸ್ತಿ ಟ್ರೈನ್ ಅಥವಾ ಬಸ್ ಫೆಸಿಲಿಟೀಸ್ ಇರೋದ್ರಿಂದ ಪ್ರಯಾಣ ಅಷ್ಟು ಕಷ್ಟ ಅನಿಸೋದಿಲ್ಲ. ಬಟ್ ಏನಂತಂದರೆ ನೀವು ಟ್ರೈನಲ್ಲಿ ಬರುವಾಗ ತುಂಬ ಸೀಟೆಲ್ಲ ಸಿಕ್ಕಲ್ಲ. ಆಗ ಸರ್ವಸಾಮಾನ್ಯವಾಗಿ ನೀವು ನೂಕು ನುಗ್ಗಲು ಜಾಸ್ತಿ ಇರುತ್ತೆ. ಅದೆಲ್ಲ ನೋಡಿಕೊಂಡು ಸ್ವಲ್ಪ ರಿಸರ್ವ್ ಟಿಕೆಟ್ಸ್ ಎಲ್ಲ ಮಾಡಿಕೊಂಡು ಆವಾಗ ಪ್ರಯಾಣ ಸುಖಕರ ಅನಿಸುತ್ತೆ. ದೇವರನ್ನು ಭೇಟಿ ಮಾಡಿದಾಗೂ ಅಷ್ಟು ಕಷ್ಟ ಅನಿಸಲ್ಲ. ಬಿಕಾಸ್ ಜಾಸ್ತಿ ಅವರ್ಸ್ ಜರ್ನಿ ಇದ್ದಾಗ ನಿಮಗೆ ನೀಟಾಗಿ ಬುಕ್ಕಿಂಗ್ಸ್ ಎಲ್ಲ ನೋಡಿಕೊಂಡ್ರೆ ಅಷ್ಟು ಕಷ್ಟ ಅನಿಸಲ್ಲ. ಸೊ ನಿಮಗೆ ನಿಮಗೆ ಇದರ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ. ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ. ತುಂಬ ಧನ್ಯವಾದಗಳು.